ಡಿ ಕೆ ಶಿವಕುಮಾರ್ ಅವರು ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಸಿದ್ದರಾಮಯ್ಯ ಅವರು ಸಿಎಂ ಇಬ್ಬರು ಕೂಡ ಕದ್ದು ಮುಚ್ಚಿ ಮಾತಾಡಲ್ಲ, ಹೈಕಮಾಂಡ್ ಮುಂದೆ ಎಲ್ಲವೂ ಕೂಡ ಮಾತಾಡಿದ್ವಿ ಅಂತ ಮಾತನಾಡಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ, ಸುಮಾರು ದಿವಸ ಚರ್ಚೆ ಆಗಿದೆ. ನಾವು ಕೂಡ ಅದ್ರ ಬಗ್ಗೆ ಹೇಳಿದ್ದೀವಿ. ನಾವು ಪದೇ ಪದೇ ಹೇಳೋದ್ರಾಗೇನೂ ಅರ್ಥ ಇಲ್ಲ. ಸಂಬಂಧಪಟ್ಟವ್ರು ಹೇಳಿದ್ರೆ ಅದಕ್ಕೆ ಮಹತ್ವ ಬರ್ತೈತೆ. ಸಂಬಂಧಪಟ್ಟವ್ರು ಹೇಳಿದ್ರೆ ಒಳ್ಳೇದು. ಅದಕ್ಕೆ ಬಜೆಟ್ ಪೂರ್ವಭಾವಿ ಸಭೆಯನ್ನು ಬಿಟ್ಟು ದೆಹಲಿಗೆ ಹೋಗುವಂಥದ್ದು ಏನು ಸಂದೇಶ ಕೊಟ್ಟಾಗ ಗೊತ್ತಿಲ್ಲ. ಯಾಕಂದ್ರೆ ಅವರಿರಲ್ಲ ಆ ಬಜೆಟ್ನಲ್ಲಿ. ವಿಶೇಷವಾಗಿ ಸಿ ಎಮ್ ಅವ್ರು ಇರೋದು ಕಡಿಮೆ. ಸಿ ಎಮ್ ಅವರೇ ಮಾಡ್ತಾರೆ, ಫೈನಾನ್ಸ್ ಇಲಾಖೆಯವ್ರು ಮಾಡ್ತಾರೆ. ಸೊ ಬರ್ಬೋದು, ಅವರು ಕೂಡ ಜಾಯಿನ್ ಆಗ್ಬೋದು. ಲೆಟರ್ ಬರೆದು ಸಿ ಎಂ ಅವರಿಗೆ ಎರಡು ಇಲಾಖೆ ಮೀಟಿಂಗ್ಗಳಿರಲಿಲ್ಲ. ಇಲ್ಲಿ ಕೂಡ ಅವ್ರ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿರ್ತಾರೆ, ಈ ಥರ ಮಾಡಿ ಅಂತ ಮಾಡ್ತಾರೆ. ಒಂದು ಸಾರಿ ಆಬ್ಸೆಂಟ್ ಆಗ್ತಾರೆ, ಆಗೋಲ್ಲ ಅಂತೇನಿಲ್ಲ. ಮಂತ್ರಿಗಳು ವಿದೇಶಕ್ಕೆ ಹೋಗಿರ್ತಾರೆ ಅಥವಾ ಬೇರೆ ಎಲ್ಲೇ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಅವರು ಮುಖ್ಯಮಂತ್ರಿ ಅನುಮತಿ ಪಡೆದು ಗೈರಾಜರಾಗುವಂಥ ಪದ್ಧತಿ ಇದೆ. ಜಲಸಂಪನ್ಮೂಲ ಇಲಾಖೆ ದೊಡ್ಡ ಇಲಾಖೆ, ರೈತರಿಗೆ ಅನುಕೂಲ ಆಗುತ್ತಂತೆ ಅವರು ಸಚಿವರು ತುಂಟರಾಗಿರೋದ್ರಿಂದ ಅನುಕೂಲಕರ. ಅದಕ್ಕೆ ನಾವು ಹೇಳೋಕ್ಕಾಗಲ್ಲ, ಉತ್ತರ ಅವರೇ ಹೇಳ್ಬೇಕೀಗ. ಅದನ್ನು ನಾವು ಹೇಳೋಕ್ಕಾಗಲ್ಲ, ಅವರೇ ಹೇಳ್ಬೇಕಾಗುತ್ತೆ. ಅದೇ ಅವರು ಇದು ಕೇಳ ಸರಿಯಾದ ಉತ್ತರ ಕೊಡ್ಬೋದು. ಯಾಕಂದ್ರೆ ನಾವು ಕೊಡ್ಲಿಕ್ಕಾಗಲ್ಲ, ಅವ್ರ ಇಲಾಖೆದು. ಹಾಗೆ ಆಗ್ತದೆ, ಆಗೋಲ್ಲ, ಹಾಗೆ ಆಗ್ತದೆ. ಒಂದು ಸರಿಪಡಿಸುವಂಥ ಕೆಲಸ ಮಾಡಬೇಕು ವರಿಷ್ಠರು, ಹಿರಿಯರು. ಮಾಡ್ತದಲ್ಲ, ಸಿಂಧನೂರು ಹ್ಯಾಮ್ ಪ್ರಾಜೆಕ್ಟ್ ಮಾಡಿದ್ದೀವಿ. ಸಿಂಧನೂರು, ರಾಯಚೂರು. ಈಗ ದೇವನಹಳ್ಳಿಯಿಂದ ಆಂಧ್ರ ಗಡಿ, ತಮಿಳುನಾಡು ಗಡಿವರೆಗೆ 110 ಕಿಲೋಮೀಟರ್ನ ಒಂದು 4 ಲೈನ್ ರಸ್ತೆ ಮಾಡ್ತಾಯಿದ್ವಿ. ಸೊ KCPನಲ್ಲಿ 11 ತೊಗೊಂಡಿದ್ವಿ. KCPನಲ್ಲಿ ಸೊ ಮಿನಿಮಮ್ 70, 80, 100 ಕಿಲೋಮೀಟರ್ ಒಂದೇ ಸ್ಟ್ರೆಚ್ ತೊಗೊಂಡಿದ್ವಿ. ಅದು ಇದೆ. ಬೆಳಗಾವಿಯಲ್ಲಿ ಫ್ಲೈಓವರ್ ಮಾಡ್ತಾಯಿದ್ದೀವಿ, ಬೆಳಗಾವಿ ಸಿಟಿಯಲ್ಲಿ. ಸೊ ಭಾಳಷ್ಟು ಇವೆಲ್ಲ ಪ್ರಮುಖವಾಗಿರುವಂಥ ನಮ್ಮ ಇಲಾಖೆಗೆ ಹೆಸರು ತರುವಂಥ ಕಾರ್ಯಕ್ರಮಗಳೆಲ್ಲ. ಉಸ್ತುವಾರಿ ಏನಿಲ್ಲ, ನಮ್ಮ ಡ್ಯೂಟಿ ಇದೆ, ನಮಗೆ ಮಾಡ್ತೀವಿ. ಹಣಗಳು ಕೂಡ ನಮ್ಗೆ ಯಾವುದು ಉಸ್ತುವಾರಿ ಕೊಟ್ಟಿರಲಿಲ್ಲ, ನಾವೇ ಮಾಡಿದ್ದೀವಿ. ಈಗ ಅದನ್ನು ನಮ್ಮ ಪಕ್ಷದ ಪರವಾಗಿ ನಾವು ಮಾಡ್ತೀವಿ. ಇನ್ನು ನಮಗೆ ಉಸ್ತುವಾರಿ ಕೊಟ್ಟರು ಆಯಿತು ಅಥವಾ ಕೊಡದೇ ಇದ್ರೂ ನಾವು ಕೆಲಸ ಮಾಡ್ತೀವಿ. ಹಾಂ, ಗೊಂದಲ ಇದೆ. 4 ಜನ ಇದ್ದಾರೆ, 4 ಜನ ಆಕಾಂಕ್ಷಿಗಳಿದ್ದಾರೆ. ಅದು ಆದಷ್ಟು ಬೇಗ ಸರಿ ಮಾಡಬೇಕಂತ ಅಲ್ಲಿ ಕಾರ್ಯಕರ್ತರ ಒತ್ತಡ ಇದೆ. ಯಾಕಂದರೆ ದಿವಸ ಒಂದು ನಾನು ಅಭ್ಯರ್ಥಿ, ನಾನು ಸ್ಪರ್ಧೆ ಮಾಡ್ತಾ ಅಂತ ಹೇಳ್ತಿದ್ದಾರೆ. ಕಾರ್ಯಕರ್ತರಲ್ಲಿ ಗೊಂದಲ ಆಗಿದೆ. ಸೊ ಅದನ್ನು ಆದಷ್ಟು ಬೇಗ ಇತ್ಯರ್ಥ ಆಗಬೇಕು. ಅಲ್ಲಿ ಬಾಗಲಕೋಟೆ ಇಲ್ಲ, ವರದಿಲ್ಲ. ಅವರು ಸರ್ವೆ ಮಾಡಿಸ್ತಿದ್ದಾರೆ, ಪಕ್ಷದಿಂದ ಸರ್ವೆ ಮಾಡ್ತಾರೆ. ಸೊ ಯಾರು ಗೆಲ್ತಾರೋ ಅವ್ರಿಗೆ ಕೊಡ್ತಾರೆ. ಸೊ ಅಲ್ಲಿವರೆಗೆ ನೋಡೋಣ. ನಾನು ಕೂಡ ವಿಸಿಟ್ ಮಾಡ್ತೀನಿ ಬಾಗಲಕೋಟೆ. ಕೆಲವು MLAಗಳು ಫಾರಿನ್ ಟ್ರಿಪ್ಗೆ, ಕೆಲವರು ರೆಸಾರ್ಟಿಗೆ, ಇನ್ನು ಕೆಲವರು ಡೆಲ್ಲಿಗೆ ಈ ಥರ ಶಿಫ್ಟ್ ಆಗೋದಕ್ಕೆ ಯೋಚನೆ ಮಾಡ್ತಿದ್ದಾರೆ. ಅಂದರೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಹೇಳದೇ ಇದ್ದರೆ ಇದೊಂದು ಮುಂದುವರಿಯುತ್ತೆ. ಹೀಗಾಗಿ ಒಂದು ಸ್ಪಷ್ಟಪಡಿಸಿ. ಇಲ್ಲ, ಹಾಗೆ ಮಾಡಲಿಕ್ಕೆ ಆಗಲ್ಲ. ಅದು ನೀವು ಹೇಳಿದಂಗೆ ವಾಪು ಅಷ್ಟೇ. ಫಾರಿನ್ ಟೂರ್ ಹೋಗಿದ್ದು ಅದು ಸರ್ಕಾರಿ ಅಧಿಕೃತ ಕಾರ್ಯಕ್ರಮದಲ್ಲಿ ಹೋಗಿದ್ದಾರೆ. ಈ ಡೆಲ್ಲಿಗೆ ಹೋಗಿ ಬರೋದಂತ ಇದೇನೇನು ರೂಟೀನು. ಅವರ ಕೆಲಸ ಇರ್ತದೆ, MLA ಕೆಲಸ ಇರ್ತದೆ, ಮಂತ್ರಿಗಳದ್ದು ಇರ್ತದೆ, ನಾವು ಹೋಗ್ತೀವಿ. ಡೆಲ್ಲಿದು ರೂಟೀನಾಗಿ ಕೆಲಸ ಹೋಗಲೇಬೇಕು, ಹೋಗ್ತಾನೆ ಇರ್ತೀವಿ. ಸೊ ಡೆಲ್ಲಿಗೆ ಹೋದ ತಕ್ಷಣ ಅದು ಬೇರೆ ಅರ್ಥ ಕಲ್ಪಿಸೋದು ಅವಶ್ಯಕತೆ ಬರೋಲ್ಲ. ವಿದೇಶ ಪ್ರವಾಸಕ್ಕೆ ಹೋಗೋ ಮಾಹಿತಿ ಇದೆಯಾ ಸರ್? ಇದ್ರೆ ಏನು ಮಾಡೋರಲ್ಲ, ಹೋಗಿ ಏನು ಮಾಡೋಲ್ಲ ನಾವು. ಮತ್ತಿಲ್ಲೇ ಬರ್ಬೇಕಾ? ಜೀರೋ ಟ್ರಾಫಿಕ್ನಾಗ ಬಂದಿರಲಾರ ಅವರು, ಓಡಿ ಬಂದಿರಲಾರ. ಹಂಗೆ ಮತ್ತಿಲ್ಲೇ ಬರ್ಬೇಕು ನಾವು. ಎಲ್ಲಾದ್ರೂ ಹೋಗಿ ಪ್ರವಾಸಕ್ಕೆ ಹೋಗಿ ಬರ್ಬೋದು ಅಷ್ಟೇ ಹೊರತಾಗಿ ಅಲ್ಲೇನು ಮಾಡ್ಲಿಕ್ಕೆ ಆಗೋಲ್ಲ. ಲಾಸ್ಟ್ ಟೈಮ್ BJP ಅವ್ರ ಪಾಪ ಕೋಡಿಗೆ ಓಡಿ ನೀವೆಲ್ಲ ನೋಡಿರಲ್ಲ ಸರ್, ಕ್ಯಾಮ್ರಾದಾಗೆಲ್ಲ ಹೋಯ್ತು, ಓಡಿ ಒಳಗಡೆ ಹೋದ್ರು. ಇಲ್ಲ, ನಮ್ಮಲ್ಲಿ ಆ ರೀತಿ ಇಲ್ಲ, ಆ ರೀತಿ ಅವಕಾಶ ಇಲ್ಲ, ಯಾರು ಮಾಡೋಲ್ಲ. ಬಜೆಟ್ ಬಳಿಕ ಒಂದಿಷ್ಟು ಬದಲಾವಣೆ
ಕ್ಯಾಬಿನೆಟ್ ಪುನರ್ರಚನೆ ಎಲ್ಲರೂ ಗೊತ್ತಿಲ್ಲ. ನಾವು ಕೇಳ್ತೀವಿ ಅಷ್ಟೇ, ನಮಗೆ ಗೊತ್ತಿಲ್ಲ. ಅದು ಕೇಳ್ತೀವಿ. ಇವತ್ತು ಕೂಡ ಪತ್ರಿಕೆಯಲ್ಲಿ ಹೇಳಿದ್ದಾರೆ ಬಜೆಟ್ ಆದಮೇಲೆ ಮಾಡ್ತಾರೆ ಅಂತ, ಅದನ್ನೇ ನೋಡಿದ್ವಿ ಅಷ್ಟೇ ನಾವು. ಬಜೆಟ್ ಬಳಿಕಾದ್ರೆ ಏನಾದ್ರು ಹೈಕಮಾಂಡ್ ಕರ್ಸ್ಕೊಳ್ತಾರೆ ಸರ್? ಅದು ಕರೆಸಿದ್ರೆ CM DCM ಕರೆಸ್ಬೋದು, ಅವ್ರನ್ನಷ್ಟು ಮಾತ್ರ ಕರೆಸ್ಬೋದು. ನಾವು ಕೂಡ ಹಲವು ಸಂದರ್ಭಗಳಲ್ಲಿ ಹೇಳಿದ್ದೀವಿ ಸ್ಪಷ್ಟವಾಗಿ ಒಂದು ತೀರ್ಮಾನ ಆಗಬೇಕು ಅನ್ನೋದು. ವೇಟ್ ಮಾಡೋಣ, ಅದಕ್ಕೆ ಬಂದೇ ಬರ್ತದೆ, ಕಾಲ ಬಂದೇ ಬರ್ತದೆ, ವೇಟ್ ಮಾಡೋಣ. ಸರ್, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ, ಅದೇ ರೀತಿ ಆ ಮಾತಿನಂತೆ ನಡ್ಕೊಡ್ತಾ ಇಲ್ಲ ಅನ್ನೋ ಮಾತನ್ನ ಯಾವುದು? ಯಾರು ಈಗ ಸಾಮಾಜಿಕ ನ್ಯಾಯದ ಪ್ರಕಾರವಾಗಿ ಆಡಳಿತ ಮಾತನ್ನ ನಡ್ಕೊಳ್ತಾ ಇಲ್ಲ. ಸಿಎಂ ಸ್ಥಾನದ ವಿಚಾರದಲ್ಲಿ ಅವರು ಸಾಮಾಜಿಕ ನ್ಯಾಯ ಪಾಲನೆ ಮಾಡಿ ಬೇರೆಯವರಿಗೆ ಬಿಟ್ಕೊಡ್ತೀವಿ. ಅದ್ರ ಬಗ್ಗೆ ನಾವು ಹೇಳಿಕ್ಕಾಗಲ್ಲ, ನಾವು ಡಿಸಿಷನ್ ತೊಗೊಳಕ್ಕಾಗಲ್ಲ. ನಾವು ಪದೇ ಪದೇ ಹೇಳಿದ್ವಿ. ಈಗ ಅದ್ರ ಬಗ್ಗೆ ನಾವು ಹೇಳಿದ್ದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. ಅದು ಯಾವ್ದು ಮಾತು ಕೊಟ್ಟಿದ್ದಾರೆ, ಏನು ಆಡಿದಾರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. ಈಗೂ ಕೂಡ ಅದಕ್ಕೆ ಅಷ್ಟೇ ಬದ್ಧರಾಗಿದ್ವಿ ಅಷ್ಟೇ. ನಾವು ಇದರಲ್ಲಿ ಇಲ್ಲ, ಸಾಮಾಜಿಕ ನ್ಯಾಯದ ಪರವಾಗಿ ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಹೋರಾಟದ ಭಾಗಿಯಾಗಿದ್ದಾರೆ, ಅವ್ರಿಗೆ ಬಂದಾಗ ರಕ್ಷಣೆ ಕೊಟ್ಟಿದ್ದಾರೆ, ಮಾಡಿಲ್ಲ ಎಲ್ಲ ಮಾಡಲಿಕ್ಕೆ ಆಗೋಲ್ಲ, ಆದರೆ ಅವರು ಸಾಧ್ಯದಟ್ಟು ಮಾಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.